ಕಾಂಗ್ರೆಸ್ಸಿನ ಒಂದು ಮುಖವನ್ನು ಡಿ ಕೆ ಸುರೇಶ್ ಅವರು ಇವತ್ತು ಹೊರಹಾಕಿದ್ದಾರೆ. ಕಾಂಗ್ರೆಸ್ಸಿನ ಮಾನಸಿಕತೆ ಹೀಗೇ ಇರೋದು. 1947ರಲ್ಲಿ ಭಾರತವನ್ನು ವಿಭಾಗ ಮಾಡಿದರು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಆಯಿತು. ಅವರ ನಂತರ ಬಂದಂಥ ದೇಶದ ಪ್ರಧಾನಿಗಳು ಕಾಶ್ಮೀರದ ಬಹುಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು. ಇನ್ನೊಬ್ಬ ದೇಶದ ಪ್ರಧಾನಿಯವರು ಚೀನಾದ ಕೆಲವು ಭಾಗವನ್ನು, ಇವತ್ತು ಚೀನಾದಲ್ಲಿ ಏನು ಹೋಗಿದೆ, ಭಾರತದ ಭಾಗವನ್ನು ಚೀನಾಕ್ಕೆ ಬಿಟ್ಟುಕೊಡುವಂಥದ್ದನ್ನು ಮಾಡಿದರು. ಇವತ್ತು ಅದೇ ಕಾಂಗ್ರೆಸ್ಸಿನ ಮಾನಸಿಕತೆ, ಭಾರತವನ್ನು ವಿಭಾಗ ಮಾಡಬೇಕು. ದೇಶದ ಪ್ರಧಾನಿ ಈ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ದೇಶವನ್ನು ಒಟ್ಟು ಮಾಡ್ತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಂದೇ ರೀತಿಯ ನ್ಯಾಯವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಮಗೆ ಒಂದೇ ಒಂದು ಓಟು, ಒಂದೇ ಒಂದು MP MLA ಇಲ್ಲದಂಥ ಕೇರಳಕ್ಕೆ ಕೂಡ ಅಭಿವೃದ್ಧಿ ಯೋಜನೆ ಹೋಗ್ತಾ ಇದೆ. ಇದನ್ನು ತಡ್ಕೊಳ್ಳೋಕ್ಕಾಗದಂಥ ಕಾಂಗ್ರೆಸ್ ಮತ್ತೆ ದೇಶ ವಿಭಜನೆಯ ಮಾತಾಡ್ತಿದೆ. ಅದಕ್ಕಾಗಿ ತಕ್ಷಣ ಅವರ ಮೇಲೆ ಸೆಡೇಷನ್, ದೇಶದ್ರೋಹಿ ಕೇಸನ್ನು ಹಾಕಬೇಕು. ಈ ದೇಶದ ಇಬ್ಬಾಗದ ಬಗ್ಗೆ, ಈ ದೇಶವನ್ನು ಒಡೆಯೋದ್ರ ಬಗ್ಗೆ ಯಾರು ಮಾತಾಡ್ತಾರೆ, ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಭಾರತ ಒಂದು, ಭಾರತ ಒಗ್ಗಟ್ಟಾಗಿರುತ್ತೆ. ಭಾರತ್ ಮಾತಾ ಕಿ ಜೈ ಅನ್ನುವಂಥವರು ಕನ್ಯಾಕುಮಾರಿಯಲ್ಲಿ ಹೇಗಿದ್ದಾರೋ ಹಾಗೆ ಕಾಶ್ಮೀರದಲ್ಲಿ ಇದ್ದಾರೆ. ಈ ಭಾರತವನ್ನು ಒಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಭಾರತವನ್ನು ಡಿವೈಡ್ ಮಾಡುವಂಥ, ಒಡೆಯುವಂಥ, ವಿಭಜನೆ ಮಾಡುವಂಥ ಮಾತನ್ನು ಕಾಂಗ್ರೆಸ್ ಮಾತಾಡ್ತಾ ಇದೆ. ಇದು ಅವರ ಮಾನಸಿಕತೆ, ಇದು ಅವರ ಒರಿಜಿನಾಲಿಟಿ, ಇದು ಆತ್ಮದಿಂದ ಅವರು ಬರುವಂಥದ್ದು, ಇದು ಹೃದಯದಿಂದ ಬರುವಂಥದ್ದು. ಅಂದರೆ ಕಾಂಗ್ರೆಸ್ ಪದೇ 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 ಕಾಂಗ್ರೆಸ್ಸಿಗರ ಮನಸ್ಸಲ್ಲಿ, ಅವರ ಕಾರ್ಯಕರ್ತರ ಮನಸ್ಸಲ್ಲಿ ದೇಶ ವಿಭಜನೆಯ ವಿಷವನ್ನು ಬಿತ್ತಿಸ್ತಾ ಇದೆ. ಇದು ಇವತ್ತು ಡೆಲ್ಲಿಯಲ್ಲಿ ರಿಫ್ಲೆಕ್ಟ್ ಆಗಿದೆ.